ಎಲ್ಲರೂ ಜಯನಗರ 4th ಬ್ಲಾಕ್ಗೆ ಅಂತ ಶಾಪಿಂಗಿಗೆ ಹೊರಟಿದ್ದೀವಿ. ಸೊ ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋಗೆ ವೇಟ್ ಮಾಡ್ತಾ ಕುಂತಿದ್ದೀವಿ. ನಾನು ನನ್ನ ಅಕ್ಕ ಮತ್ತು ಅಕ್ಕನ ಮಗಳು 3 ಜನ ಹೊರಟಿದ್ದೀವಿ ಆಯಿತಾ. ಸೊ ವೀಕೆಂಡ್ ಆಗಿರೋದ್ರಿಂದ ಶಾಪಿಂಗ್ ಮೂಡ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಮೆಟ್ರೋಗೆ ವೇಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ, ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹಾಗೆ ಫೋಟೋಸ್ ತೊಗೊಳ್ತಾ ಇದ್ವಿ. ಫೋಟೋಸ್ ತೊಗೊಳ್ತಾ ಇರಬೇಕಾದ್ರೇ ಮೆಟ್ರೋ ಕೂಡ ಬಂದೇ ಬಿಡ್ತು. ಹಾಗೇ ಮೆಟ್ರೋ ಕೂಡ ಹತ್ಕೊಂಡ್ಬಿಟ್ವಿ. ಮೆಟ್ರೋನ ಹತ್ತಿದ್ರೆ ಫುಲ್ ರಶ್ಶು, ಒಂದೇ ಒಂದು ಸೀಟ್ ಕೂಡ ಇರಲಿಲ್ಲ. ಹಾಗೆ ನಿಂತ್ಕೊಂಡಿದ್ವಿ. ನಿಂತು ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪಾಪ ಇಲ್ಲಿ ಕೆಳಗಡೆ ಕೂತ್ಕೊಂಡಿದ್ದವನಿಗೆ ಕೂಡ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ ನನ್ನ ಹಾಗೇನೆ. ಅಷ್ಟೊತ್ತಿಗೆ ಒಂದು ಸೀಟ್ ಸಿಕ್ತು. ಅಕ್ಕನ ಮಗಳನ್ನು ಹಾಗೆ ಕಾಲ ಮೇಲೆ ಕೂರಿಸ್ಕೊಂಡು ನಾನು ಕೂತ್ಕೊಂಡ್ಬಿಟ್ಟೆ. ಬಟ್ ಪಾಪ ಅಕ್ಕನಿಗೆ ಸೀಟೇ ಸಿಕ್ಕಿಲ್ಲ. ನನ್ನ ತಂಗಿ ಮಗಳು ಕೂತ್ಕೊಂಡ್ಬಿಟ್ರಲ್ಲ ಅಂತ ಬೇಜಾರಲ್ಲಿ ನೋಡ್ತಾ ಇದ್ಲು. ಹಾಗೆ ನೋಡ್ತಾ ಇರಬೇಕಾದ್ರೆ ಅವಳಿಗೂ ಸೀಟ್ ಸಿಕ್ಬಿಡ್ತು ನೋಡಿ. ಇನ್ನೇನು ಕೂತ್ಕೊಂಡ್ವಿ ಅನ್ನೋಷ್ಟೊತ್ತಿಗೆ ಜಯನಗರ 4th ಬ್ಲಾಕ್ ಕೂಡ ಬಂದುಬಿಟ್ಟು ಹಾಗೆ ಇಳ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಬ್ಯಾಟಿಂಗ್ ಶುರುವಾಗೇ ಬಿಡ್ತು ಶ್ರೀದು. ಹನಿ ಕೇಕ್ ತಿನ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಆಫ್ ಇಯರಿಂಗ್ ಹಾಕ್ಕೊಂಡಿತ್ತು. ತುಂಬ ಚೆನ್ನಾಗಿರೋವಂಥ ಇಯರಿಂಗ್ಸ್ ಇತ್ತು. ನನಗೊಂದು ತುಂಬ ಚೆನ್ನಾಗಿರೋದು ಸಿಕ್ತು. ಅದು ನನಗೆ ಚೆನ್ನಾಗಿ ಕಾಣಿಸುತ್ತಾ, ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಟ್ರಯಲ್ ಕೂಡ ನೋಡೇ ಬಿಟ್ಟೆ. ಒಂದು ಮನ್ಸು ಹೇಳ್ತಾ ಇತ್ತು ತಗೋ ಅಂತ, ಇನ್ನೊಂದು ಮನ್ಸು ಹೇಳ್ತಾ ಇತ್ತು ಬೇಡ, ಸೂಟ್ ಆಗಲ್ಲ ಅಂತ. ತೊಗೊಂಡಿದ್ದೀನಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಂದರೆ ಗೆಸ್ ಮಾಡಿ ಆಯಿತಾ. ಸೊ ಹಾಗೇ ಹೊಟ್ಟೆ ತುಂಬಾ ಹಸಿತಾ ಇತ್ತು. ಅಲ್ಲೇ ನಿಯರ್ ಬೈ ಇರೋವಂತಹ ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋದ್ವಿ. ಹೋಗಿ ಸುಮ್ಮನೆ ಬರ್ತೀವ, ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಬ್ಯಾಟಿಂಗ್ ಅಂದರೆ ಏನಂತೀರಾ, ಸೌತ್ ಮೀಲ್ಸು, ಫ್ರೆಂಚ್ ಫ್ರೈಸು, ಹಾಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾನು ಪಾಪಕ್ಕೆ ತಿನ್ನಿಸಿದೆ, ಅವಳು ನನಗೆ ತಿನ್ನಿಸಿದ್ಲು. ಸೊ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ ಸೀದಾ ನಾವು ಹೊರಟಿರೋದು ಜಯನಗರ 4th ಬ್ಲಾಕ್ ಸ್ಟ್ರೀಟ್ ಶಾಪಿಂಗ್ಗೆ. ಇಲ್ಲಿ ಬಟ್ಟೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತೋ ಜನರು ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ರು. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನಾವು ಕೂಡ ಫುಲ್ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ತಿಳಿಬೇಕಾದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ತಿಳಿಸ್ತೀನಿ.